ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ಅಳ್ತಾ ಇರ್ತಾಳೆ. ಏ ಶಾಂತಿ, ಯಾಕೆ ಈ ರೀತಿ ಕುತ್ಕೊಂಡು ಅಳ್ತಾ ಇದ್ಯಾ? ಕಣ್ಣಲ್ಲಿ ಏನಾದ್ರೂ ಧೂಳೇನಾದ್ರೂ ಬಿತ್ತೇನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ನಾನ್ ಅಳ್ತಾ ಇರೋದು ನಿಮ್ಗೆ ಕಣ್ಣಲ್ಲಿ ಧೂಳ್ ಬಿದ್ದಿರೋ ತರ ಅನ್ನಿಸುತ್ತಾ? ನನಗೆ ಅಂತ ಯಾವತ್ ಮರ್ಯಾದೆ ಕೊಟ್ಟಿದ್ದೀರಾ ಹೇಳಿ? ನಾನ್ ಯಾವತ್ತಿದ್ರು ಮನೇಲಿ ಬೇಸ್ಟ್ ಅಲ್ವಾ ಅಂತ ಶಾಂತಿ ಹೇಳಿದಾಗ, ಯಾಕೆ ಶಾಂತಿ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನಾಯ್ತು ಇವಾಗ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯೋ ಸಕ್ರೆ, ಅದು ಹಂಗಲ್ಲ. ಈ ಪಿಕ್ಚರ್ ಅಲ್ಲೆಲ್ಲ ತೋರಿಸ್ತಿರ್ತಾಳ ಗೊತ್ತಾ, ಈಗ ಹೀರೋಯಿನ್ ಯಾರಾದ್ರೂ ಕುತ್ಕೊಂಡು ಅಳ್ಬೇಕಾದ್ರೆ ಯಾರಾದ್ರೂ ಬಂದ್ ಕೇಳಿದಾಗ ಕಣ್ಣಿಗೆ ಧೂಳ್ ಬಿತ್ತು ಅಂತ ಏನಾದ್ರು ಒಂದ್ ಹೇಳ್ತಾರಲ್ಲ, ಅದಕ್ಕೆ ನೀವು ಹಂಗೆ ಏನಾದ್ರು ಒಂದ್ ಹೇಳ್ತೀರೇನೋ ಅಂತ ಅನ್ಕೊಂಡ್ರು ಅಪ್ಪಯ್ಯ, ಅಲ್ವೇನಪ್ಪಯ್ಯ ಅಂತ ಸೂರ್ಯ ಹೇಳ್ದಾಗ, ಏಯ್ ಸಾಕು ನಿಲ್ಸೋ, ನಾನ್ ಅಳ್ತಾ ಇರೋದು ನಿಮ್ಗೆ ಕಿಂಡಲ್ ಮಾಡೋ ತರ ಅನ್ಸುತ್ತಾ ಅಂತ ಹೇಳ್ತಾ ಶಾಂತಿ ಅಳ್ತಿರ್ತಾಳೆ. ಅಲ್ಲ ಕಣೆ ಶಾಂತಿ, ನೀನ್ ಕುತ್ಕೊಂಡು ಈ ರೀತಿ ಅಳ್ತಿರೋದು ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಕಣೆ, ಏನಾಗಿದೆ ಹೇಳೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದನ್ನ ಕೇಳಿ ಶಾಂತಿ ಇನ್ನು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅತ್ತೆ, ಈ ರೀತಿ ಅಳ್ತಾ ಇರ್ಬೇಡಿ, ಏನಾಗಿದೆ ಅಂತ ಹೇಳಿ, ನಿಮ್ಮನ್ನ ಈ ರೀತಿ ನೋಡೋದಿಕ್ಕೆ ಮನ್ಸು ತುಂಬಾ ಕಷ್ಟ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಹಾ, ನಿನಗ್ ಕಷ್ಟ ಅನ್ಸ್ತಿದೆ ಅಂದ್ರೆ ನೀನು ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಅಳೋಗೆ, ಸುಮ್ನೆ ಏನೇನೋ ಹೇಳ್ತಾಳೆ. ನಿನಗ್ ಹೊಟ್ಟೆ ತುಂಬಾ ಹಾಲ್ ಕುಡ್ದಂಗ್ ಅನ್ಸಿರ್ಬೇಕಲ್ವಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಮೀನಾ, ನಿಂಗೆ ಬೇಕಿತ್ತೇನಮ್ಮ, ಸುಮ್ನೆ ಇರು ಅಂತ ಸೂರ್ಯ ಮೀನಿಂಗೆ ಹೇಳ್ತಾನೆ. ಅಷ್ಟ್ರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ರೂಮ್ ಇಂದ ಆಚೆಗೆ ಬರ್ತಾರೆ. ಏನಾಯ್ತು ಅಂತ ರವಿ ಕೇಳ್ಬೇಕಾದ್ರೆ, ಸಕ್ರೆ ಅಳ್ತಾ ಇದಾರೆ ಅಂತ ಸೂರ್ಯ ರವಿ ಹತ್ರ ಹೇಳ್ತಾನೆ. ಏನು, ಅಮ್ಮ ಅಳ್ತಾ ಇದಾರ? ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಿದ್ಯಾ ಅಂತ ರವಿ ಕೇಳ್ತಾನೆ. ಹೌದು, ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಂಡಿದೆ, ಏನಾದ್ರೂ ಖಾರವಾಗಿ ಏನಾದ್ರೂ ತಿಂದ್ರಾ ಅಂತ ಶ್ರುತಿ ಕೇಳ್ತಾಳೆ. ಲೇ ಶ್ರುತಿ, ಸುಮ್ನೆ ಇರೆ ಅಂತ ರವಿ ಹೇಳ್ಬೇಕಾದ್ರೆ, ಅಯ್ಯೋ ರವಿ, ಅದ್ ಹಾಗಲ್ಲ, ಅತ್ತೆ ಹತ್ತಿರೋದನ್ನ ನಾನ್ ಯಾವತ್ತೂ ನೋಡೇ ಇಲ್ಲ, ಅದಕ್ಕೆ ಕೇಳ್ದೆ ಅಂತ ಶ್ರುತಿ ಹೇಳ್ತಾಳೆ. ಏನಾಯ್ತಮ್ಮ ಹೇಳು ಅಂತ ರವಿ ಕೇಳ್ದಾಗ, ಏನಿಲ್ಲ, ಎಲ್ರು ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಶಾಂತಿ ಹೇಳಿದಾಗ, ಅದ್ ಹಾಗಲ್ಲ ಕಣೆ ಶಾಂತಿ, ಈ ರೀತಿ ನಡ್ಮನೇಲಿ ಕುತ್ಕೊಂಡು ಅಳ್ತಾ ಇದ್ಯಾ, ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ವಲ್ಲೇ ಅಂತ ರಂಗನಾಥ್ ಅವ್ರು ಹೇಳಿದಾಗ, ನಾನೇ ಹೇಳ್ತಾ ಇದೀನಲ್ಲ ಏನು ಇಲ್ಲ ಅಂತ, ಸುಮ್ನೆ ಹೋಗ್ರಿ ಅಂತ ಶಾಂತಿ ಹೇಳ್ತಾಳೆ. ಅದೇನಾದ್ರೂ ಪರವಾಗಿಲ್ಲ ಹೇಳು ನನಗೆ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅದನ್ನ ಹೇಗ್ ಹೇಳಿ ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ರೀ, ಹೇಳೋದಿಕ್ಕೆ ಆಗ್ತಿಲ್ಲ, ನನ್ ಮನ್ಸು ಅದಕ್ಕೆ ಒಪ್ತಾ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಬಿಡಿ, ನಿಮ್ ಕೈಲಿ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಬರ್ದಾದ್ರೂ ಕೊಡಿ ಪೇಪರ್ ಅಲ್ಲಿ, ನಾವು ಓದ್ಕೋತೀವಿ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಎಲ್ಲಾ ಟೈಮಲ್ಲೂ ಈ ರೀತಿ ತಮಾಷೆ ಮಾಡ್ಬೇಡ್ರಿ, ಸುಮ್ನೆ ಇರ್ರಿ ಅಂತ ಮೀನಾ ಸುಮ್ನಿರಿಸ್ತಿರ್ತಾಳೆ ಸೂರ್ಯನ. ನೋಡ್ ಶಾಂತಿ, ಈಗ ಏನು ಎತ್ತ ಅಂತ ಹೇಳಿದ್ರೆ ಈ ರೀತಿ ಅಳ್ತಿದ್ರೆ ನಮ್ಗೇನು ಅಂತ ಅರ್ಥ ಆಗತ್ತೆ ಹೇಳು, ಏನು ಅಂತ ಸರಿಯಾಗಿ ಬಿಡಿಸಿ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ, ನಾವ್ ಯಾರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತೀವೋ ಅವ್ರೇ ನಮ್ ಮನ್ಸನ್ನ ಒಡ್ದು ನುಚ್ಚು ನೂರ್ ಮಾಡ್ಬಿಡ್ತಾರ್ರಿ ಅಂತ ಹೇಳ್ಕೊಂಡು ಶಾಂತಿ ಅಳ್ತಿರ್ಬೇಕಾದ್ರೆ, ಇವಾಗ ಯಾರ್ ನಿನ್ ಮನ್ಸು ಒಡ್ದಾಕಿದ್ರು ಅಂತ ಹೇಳು ಅಂತ ರಂಗನಾಥ್ ಅವರು ಕೇಳ್ತಿರ್ತಾರೆ. ಅಪ್ಪಯ್ಯ, ಜಾಸ್ತಿ ಪ್ರೀತಿ ಇಟ್ಟಿರೋರು ಅಂತ ಹೇಳಿದ್ರಾಗ ಗೊತ್ತಾಗ್ಲಿಲ್ವಾ ನಿನಗೆ, ಇನ್ಯಾರು ಆ ಪೆಂಗ್ಯಾನೆ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ಮನೋಜ ಏನಮ್ಮ ಮಾಡ್ದ ಅಂತ ರವಿ ಕೇಳಿದಾಗ, ನನ್ನನ್ನ ನೋಡಿ ಎಂತ ಮಾತ್ ಹೇಳ್ದ ಗೊತ್ತೇನೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಹೇಳ್ದ ಅವನು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನನ್ನನ್ನ ಆಚೆ ಹೋಗು ಅಂತ ಹೇಳ್ದಾರಿ ಅಂತ ಹೇಳ್ಕೊಂಡು ಶಾಂತಿ ಅಳ್ತಿರ್ತಾಳೆ. ಏನು, ಆಚೆ ಹೋಗು ಅಂತ ಹೇಳಿದ್ನ, ನಿಜಾನ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದು ಅಂತ ಶಾಂತಿ ತಲೆ ಆಡಿಸ್ತಾಳೆ. ಅಪ್ಪಯ್ಯ, ಈ ಸಕ್ರೆ ಅಳ್ತಾ ಇರೋದೇ ಒಂದು ದೊಡ್ಡ ಆಶ್ಚರ್ಯ, ಇದ್ರಲ್ಲಿ ಆ ಪೆಂಗ್ಯ ಸಕ್ರೆನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾರದು, ಇದು ಅದಕ್ಕಿಂತ ದೊಡ್ಡ ಆಶ್ಚರ್ಯ ಅಲ್ಲ ಅಪ್ಪಯ್ಯ, ನನ್ ನಂಬೋದಕ್ಕೆ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಮ್ಮ, ನಿಜವಾಗ್ಲೂ ಮನೋಜ ಈ ರೀತಿ ಹೇಳಿದ್ನಾ ಅಂತ ರವಿ ಕೇಳ್ಬೇಕಾದ್ರೆ, ಹೌದು ಕಣೋ, ನನ್ ರೂಮಿಂದ ಆಚೆ ಹೊರಟೋಗು ಅಂತ ಕೋಪದಿಂದ ಜೋರಾಗಿ ಕಿರ್ಚಾಡ್ತಿದ್ದ ಕಣೋ, ನನಗ್ ತುಂಬಾ ನೋವಾಯ್ತು ಗೊತ್ತಾ ಅಂತ ಹೇಳ್ತಾ ಶಾಂತಿ ಜೋರಾಗಿ ಅಳ್ತಿರ್ತಾಳೆ. ಅಲ್ಲ, ಪೆಂಗೆ ಯಾಕೆ ಈ ರೀತಿ ಹೇಳ್ದ ಅಂತ ಸೂರ್ಯ ಹೇಳಿದಾಗ, ಅದನ್ನ ಅವನೇ ಕೇಳ್ಬೇಕು ಕಣ ಅಂತ ರವಿ ಹೇಳಿದಾಗ, ಕರೆಕ್ಟ್ ಕಣ, ಬಾ ಹೋಗ್ ಕೇಳೋಣ ಅಂತ ಸೂರ್ಯ ಮತ್ತೆ ರವಿ ಇಬ್ರು ಮನೋಜ್ ರೂಮ್ ಹತ್ರ ಹೋಗಿ ಬಾಗ್ಲನ್ನ ತಡ್ತಾರೆ. ಲೇ ಪೆಂಗ್ಯ, ಬಾರೋ ಆಚೆಗೆ ಅಂತ ಸೂರ್ಯ ಹೇಳಿದ್ರೆ, ಮನೋಜ ಬಾರೋ ಇಲ್ಲಿ ಆಚೆಗೆ ಅಂತ ರವಿ ಹೇಳ್ತಿರ್ತಾನೆ. ಯಾಕೋ ಹಿಂಗ್ ಕಿರ್ಚ್ತಾ ಇದೀರಾ ಅಂತ ಮನೋಜ ಬಂದು ಕೇಳಿದಾಗ, ನೀನ್ ಯಾಕೋ ಸಕ್ರೆನ ಮನೆ ಬಿಟ್ಟು ಹೋಗು ಅಂತ ಹೇಳ್ದೆ ಅಂತೆ ಅಂತ ಸೂರ್ಯ ಹೇಳ್ದಾಗ, ಅಮ್ಮ ಕುತ್ಕೊಂಡು ಎಷ್ಟೊತ್ತಿಂದ ಅಳ್ತಾ ಇದಾರೆ ಗೊತ್ತಾ ಅಂತ ರವಿ ಹೇಳ್ತಿರ್ತಾನೆ. ಏನು, ಅಳ್ತಿದಾರ ಅಂತ ಮನೋಜ ಶಾಂತಿ ಮುಖನ ನೋಡಿದಾಗ ಶಾಂತಿ ಅಳ್ತಾ ಇರ್ತಾಳೆ. ಇವ್ರೇನೋ ಹೊಸ ಡ್ರಾಮಾ ಶುರು ಮಾಡಿರೋ ತರ ಅನ್ನಿಸ್ತಿದೆ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದ್ಯಾ ಅಂತ ಮನೋಜ ಕೇಳಿದಾಗ, ನೀನೇ ಅಂತಲೋ ಸಕ್ರೆನ ಕೋಪದಲ್ಲೇನೋ ಬೈದ್ಯಂತೆ, ಅದಕ್ಕೆ ಸಕ್ರೆ ಈ ರೀತಿ ಅಳ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಅಳೋದನ್ನ ನೋಡಿ ರೋಹಿಣಿಗೆ ತುಂಬಾ ಖುಷಿ ಆಗ್ತಿರತ್ತೆ.
ಅತ್ತೆ ಯಾಕತ್ತೆ ಈ ರೀತಿ ಅಳ್ತಾ ಇದ್ದೀರಾ? ನಿಮ್ಮನ್ನ ನೋಡೋದಿಕ್ಕೆ ನಂಗೆ ತುಂಬಾ ನೋವಾಗ್ತಿದೆ. ಈ ರೀತಿ ಅಳಬೇಡಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಶಾಂತಿ ರೋಹಿಣಿನ ಕೋಪದಿಂದ ಗುರಾಯಿಸ್ತಿರ್ತಾಳೆ. ಅಪ್ಪಯ್ಯ, ಚಿಕ್ಕ ವಯಸ್ಸಲ್ಲಿ ನಾನು ಈ ಪೆಂಗಿಂಗೆ ಹೊಡೆದ್ರೆ ಇವನು ಹತ್ಕೊಂಡು ಹೋಗಿ ಸಕ್ಕರೆ ಹತ್ರ ಕಂಪ್ಲೇಂಟ್ ಮಾಡ್ಕೊಂಡು ಅಳ್ತಾ ಇರ್ತಿದ್ದ. ಆಗ ಸಕ್ಕರೆ ನನ್ನನ್ನ ಕರೆದು ಚೆನ್ನಾಗ್ ಹೊಡೆದು ನನ್ಗೆ ಪನಿಷ್ಮೆಂಟ್ ಕೊಡ್ತಿದ್ರು. ಜ್ಞಾಪಕ ಇದೆಯಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ ಸೂರ್ಯ ಅವ್ರೆ, ಏನೋ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಟ್ಟಿರೋ ತರ ಮಾತಾಡ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ. ಹೌದು ಶ್ರುತಿ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಮ್ಮ ನಮ್ಗೆ ಪನಿಷ್ಮೆಂಟ್ ಕೊಡ್ತಿದ್ರು. ಅದ್ರಲ್ಲೂ ನನಗೂ ಸೂರ್ಯನ್ಗೆ ಜಾಸ್ತಿ ಪನಿಷ್ಮೆಂಟ್ ಸಿಕ್ಕಿರೋದು. ಇವನ್ಗೆ ಯಾವತ್ತೂ ಅಮ್ಮ ಪನಿಷ್ಮೆಂಟೇ ಕೊಟ್ಟಿಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಏನಪ್ಪಾ ಮಾಡೋದು, ಇವನು ಸಕ್ಕರೆಗೆ ಮುದ್ದಿನ ಮಗ ಅಲ್ವೇ, ಅವನ್ಗೆ ಒಂದ್ ಸೊಳ್ಳೆ ಕಚ್ತಾ ಇರೋ ರೀತಿನೂ ನೋಡ್ಕೊಂಡಿದಾರ ಅವ್ರು. ಈಗ ನೋಡಿ, ಒಂದ್ ಸೊಳ್ಳೆನ ಕಚ್ತೀರಾ, ಚೆನ್ನಾಗ್ ನೋಡ್ಕೊಂಡ್ರಲ್ಲ, ಅದಕ್ಕೆ ಇವಾಗ ನಿಮ್ಗೆ ಚೆನ್ನಾಗ್ ಅಳಿಸ್ತಾ ಇದ್ದಾನೆ ಅಂತ ಸೂರ್ಯ ಶಾಂತಿ ಹತ್ರ ಹೇಳ್ತಿರ್ತಾನೆ. ಆಗ ಶಾಂತಿ ಅದನ್ನ ಕೇಳಿ ಇನ್ನೂ ಜೋರಾಗಿ ಅಳ್ತಿರ್ತಾಳೆ. ಲೋ ಮನೋಜ, ಏನೋ ಇದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲ ಅಪ್ಪ ಅದು ಏನಂದ್ರೆ ಅಂತ ಮನೋಜ ಹೇಳಕ್ ಹೋದಾಗ, ಏನು ಬೇಕಾಗಿಲ್ಲ, ಯಾರು ಏನು ಮಾತಾಡೋದ್ ಬೇಡ, ಈಗ ನಾನು ಅವನ್ಗೆ ಬೇಕಾಗಿಲ್ಲ, ನನ್ನೇ ಆಚೆಗೆ ಹೋಗು ಅನ್ನೋ ಮನ್ಸು ಅವನಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಶಾಂತಿ ಅಳ್ತಾ ಅಳ್ತಾ ಮನೋಜಿನ ಮುಖನ ನೋಡ್ತಿರ್ತಾಳೆ. ನೋಡಪ್ಪಯ್ಯ, ಪಾಪ ಸಕ್ಕರೆನ ತುಂಬಾ ಫೀಲ್ ಮಾಡಿಸ್ಬಿಟ್ಟ. ಈಗ ಸಕ್ಕರೆನ ಅಳೋ ರೀತಿ ಮಾಡಿದಕ್ಕೆ ಇವನ್ಗೂ ನೀನು ಪನಿಷ್ಮೆಂಟ್ ಕೊಡ್ಬೇಕಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನ್ರಿ ನೀವು ಚಿಕ್ಕ ಮಕ್ಳ ತರ ಆಡ್ತಿದ್ದೀರಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಮ್ಮ, ಇದು ಸಕ್ಕರೆ ಯಾವಾಗ್ಲೂ ನಮಗ್ ಕೊಡ್ತಿದ್ ಪನಿಷ್ಮೆಂಟೇ ಕಣಮ್ಮ, ಲೇ ನಿನ್ಗಿದೆ ಕಣ ಇವತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಲವ್, ನೀನ್ ಸ್ವಲ್ಪ ಸುಮ್ನೆ ಇರ. ಅಮ್ಮ ಏನಮ್ಮ ನೀನು, ನಾನ್ ಸುಮ್ನೆ ಬಾಯಿ ಮಾತಲ್ಲ ಹೇಳಿದಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ, ರೀ ನನ್ನ ಹತ್ರ ಯಾರನ್ನು ಮಾತಾಡ್ಬೇಡ ಅಂತ ಹೇಳಿ ಇವನ್ಗೆ ಮಾತಾಡಕ್ ಸಿಕ್ಕಿದಾರಲ್ವಾ, ಅದಕ್ಕೆ ಅವನ್ಗೆ ನಾನು ಬೇಕಾಗಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ನೀನ್ ಮಾತಾಡ್ಬೇಡ ಕಣೆ, ಎಲ್ಲ ನಿನ್ನಿಂದಾನೆ ಕಣೆ ಅಂತ ಶಾಂತಿ ರೋಹಿಣಿಗೆ ಬೈತಿರ್ತಾಳೆ. ಶಾಂತಿ, ಇವಾಗ ಏನಾಯ್ತು ಅಂತ ಈ ರೀತಿ ಅಳ್ತಾ ಇದ್ಯಾ, ಕಿರ್ಚೋದನ್ನ ಸ್ವಲ್ಪ ಕಡಿಮೆ ಮಾಡು. ಮನೋಜ, ಏನೋ ಇದೆಲ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪ ನಾನ್ ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ ಕಣಪ್ಪ, ಆದ್ರೆ ಅಮ್ಮನೇ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಮನೋಜ ಹೇಳ್ತಿರ್ತಾನೆ. ರೀ, ಇಷ್ಟು ವರ್ಷದಲ್ಲಿ ಇವ್ನ್ ಯಾವತ್ತಾದ್ರೂ ನನ್ ಮುಂದೆ ಧ್ವನಿ ಎತ್ತಿ ಮಾತಾಡಿದಾನ? ನನ್ನನ್ನ ರೂಮ್ ಬಿಟ್ಟು ಆಚೆ ಹೋಗು ಅಂತ ಹೇಳ್ದೆ ಅಲ್ಲ, ನಾಳೆ ದಿವ್ಸ ನನ್ನನ್ನ ಈ ಮನೆಯಿಂದಾನೆ ಆಚೆ ಹೋಗು ಅಂತಾನೆ ಹೇಳ್ಬಿಡ್ತೀಯಲ್ಲ, ಅಲ್ಲಿವರೆಗೂ ಯಾಕೆ, ನಾನ್ ಇವಾಗ್ಲೇ ಎಲ್ಲಾದ್ರೂ ಹಾಳಾಗಿ ಹೊರಟೋಗ್ತೀನಿ ಅಂತ ಹೇಳ್ತಾ ಶಾಂತಿ ಅಳ್ತಿರ್ಬೇಕಾದ್ರೆ, ಆಹಾ ಬೇಕು ಅಂತಾನೆ ಈ ಹೆಂಗ್ಸು ಯಾವ ರೀತಿ ಡ್ರಾಮಾ ಮಾಡ್ತಿದ್ದಾಳೆ, ಇದರಿಂದ ಮನೋಜನ್ ಮನ್ಸು ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಮ್ಮ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನಾನೇನೋ ಟೆನ್ಷನ್ ಅಲ್ಲಿದ್ದೆ, ಆ ರೀತಿ ಮಾತಾಡ್ಬಿಟ್ಟೆ ಅಂತ ಮನೋಜ ಹೇಳ್ಬೇಕಾದ್ರೆ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ಗೆ ಶಿಕ್ಷೆ ಆದ್ರೆ ಕಣೋ ಅವಾಗ ಸಕ್ಕರೆಗೆ ಸಮಾಧಾನ ಆಗೋದು, ಮಂಡಿ ಊರಿ ಕುತ್ಕೊಳ್ಳೋ ಅಂತ ಸೂರ್ಯ ಹೇಳಿದಾಗ, ಇವಾಗೇನ ನಾನು ಮಂಡಿ ಊರ್ ಕುತ್ಕೋಬೇಕು ಅಷ್ಟೇ ತಾನೆ ಅಂತ ಹೇಳಿ ಮನೋಜ ಮಂಡಿ ಊರಿ ಕುತ್ಕೋತಾನೆ. ಅದನ್ನ ನೋಡಿ ಶಾಂತಿಗೆ ಬೇಜಾರಾಗ್ತಿರತ್ತೆ. ಯಾಕಂದ್ರೆ ಶಾಂತಿ ಯಾವತ್ತು ಮನೋಜನ್ಗೆ ಶಿಕ್ಷೆನೆ ಕೊಟ್ಟಿರೋದಿಲ್ಲ, ಅದ್ರಿಂದ ಅವಳಿಗೆ ಮನ್ಸ್ಗೆ ತುಂಬಾ ನೋವಾಗ್ತಿರತ್ತೆ. ನಮ್ಮ ಅಮ್ಮಗೋಸ್ಕರ ನಾನ್ ಇಷ್ಟು ಮಾಡೋದಿಲ್ಲ ಅನ್ಕೊಂಡಿದ್ಯಾ, ನಾನ್ ಯಾಕೋ ಅವ್ರಿಗೆ ನೋವು ಕೊಡ್ಲಿ, ನನ್ಗೆಲ್ಲ ನಮ್ಮ ಅಮ್ಮನೇ, ಅವ್ರಿಲ್ಲ ಅಂದ್ರೆ ನಾನಿಲ್ಲ, ನಾನೇನೋ ಟೆನ್ಷನ್ ಅಲ್ಲಿ ಏನೋ ಮಾತಾಡ್ಬಿಟ್ಟೆ, ತಪ್ಪೆ, ಅಮ್ಮನ್ ಮನ್ಸು ಬದ್ಲಾಗೋವರ್ಗು ನಾನ್ ಇಲ್ಲಿ ಹೀಗೆ ಕುತ್ಕೊಂಡಿರ್ತೀನಿ, ಅದು ದಿನ ಪೂರ್ತಿ ಆದ್ರೂ ಪರವಾಗಿಲ್ಲ, ನಾನ್ ತಡ್ಕೋತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ ಇದನ್ನೆಲ್ಲ ನೋಡಿ ರೋಹಿಣಿಗೆ ಕೋಪ ಬರ್ತಿರತ್ತೆ. ಶಾಂತಿ ತಾನ್ ಕಟ್ಟಿರೋಂತ ತಾಯ್ತಿದಿಂದನೇ ಇದೆಲ್ಲ ಬದಲಾವಣೆ ಆಗ್ತಿದೆ ಅಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಆದ್ರೆ ರೋಹಿಣಿ ಮಾತ್ರ ಈ ರೀತಿ ಹತ್ತು ಇವ್ರನ್ನ ಬದಲಾಯಿಸ್ಬಿಟ್ರಲ್ಲ ಅಂತ ಕೋಪದಿಂದ ಶಾಂತಿನೇ ನೋಡ್ತಿರ್ತಾಳೆ. ಮನೋಜ್, ನಿಮ್ ಯಾಕೆ ಈ ರೀತಿ ಶಿಕ್ಷೆ ಅನುಭವಿಸ್ಬೇಕು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀನ್ ಸ್ವಲ್ಪ ಮಾತಾಡದೆ ಸುಮ್ನೆ ಇರ್ತೀಯಾ, ಎಲ್ಲ ನಿನ್ನಿಂದಾನೇ ಆಗಿದ್ದು, ಬೇಕು ಅಂತಾನೆ ನನ್ಗೆ ಟೆನ್ಷನ್ ಜಾಸ್ತಿ ಮಾಡ್ದೆ, ಅದೇ ಕೋಪದಲ್ಲಿ ಅಮ್ಮನ ಹತ್ರ ನಾನು ಏನೇನೋ ಮಾತಾಡ್ಬಿಟ್ಟೆ, ನಾನು ನಮ್ಮ ಅಮ್ಮಂಗೋಸ್ಕರ ಮಾಡ್ತಾ ಇರೋದು, ನೀನ್ ನಿನ್ ಕೆಲ್ಸ ನೋಡ್ಕೊ ಹೋಗು ಅಂತ ಮನೋಜ ರೋಹಿಣಿ ಮೇಲೆ ರೇಗಾಡ್ತಾನೆ. ತಾಯ್ತಾ ಕೆಲ್ಸ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ರೋಹಿಣಿ ಮುಖನ ನೋಡ್ತಿರ್ತಾಳೆ. ಇದೇ ಸರಿಯಾದ ಟೈಮು ಅಂತ ಶ್ರುತಿ ನನ್ ಮೊಬೈಲ್ ಅಲ್ಲಿ ಇದನ್ನ ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಅವಳ ಮೊಬೈಲ್ ತಗೊಂಡು ಮನೋಜ ಕುತ್ಕೊಂಡಿರೋದನ್ನ ಫೋಟೋ ಮತ್ತೆ ವಿಡಿಯೋ ತಗೋತಿರ್ತಾಳೆ. ಶ್ರುತಿ, ಏನ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಅಮ್ಮನ್ ಮೇಲಿರೋ ಪ್ರೀತಿಯಿಂದ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಮಂಡಿ ಊರಿ ಕ್ಷಮೆ ಕೇಳ್ತಿದ್ದಾರೆ, ಇದು ಸೆಂಟಿಮೆಂಟ್ ಆಗಿರೋ ಸ್ಟೋರಿ ಅಲ್ವಾ, ಸೊ ಅದಕ್ಕೆ ಇದನ್ನ ರೀಲ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ, ಮದರ್ ಸೆಂಟಿಮೆಂಟ್ ಅಲ್ಲಿ ವರ್ಕೌಟ್ ಆಗತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಏನ್ ನೀನು
ಯಾವ್ದನ್ ನೋಡಿದ್ರು ವಿಡಿಯೋ ಮಾಡ್ಕೊಂಡು ಇದನ್ನೆಲ್ಲ ಮಾಡಿ ಅಮ್ಮನ್ ಕೋಪನ ಇನ್ನು ಜಾಸ್ತಿ ಮಾಡ್ಬೇಡ ಅಂತ ರವಿ ಹೇಳ್ಬೇಕಾದ್ರೆ ಲೋ ರವಿ ಈ ತರ ಕಂಟೆಂಟ್ ಎಲ್ಲ ಮತ್ತೆ ಮತ್ತೆ ಸಿಗೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಕರೆಕ್ಟ್ ಮೈಕೋ, ಇದನ್ನೆಲ್ಲ ಕ್ಲೀನ್ ಆಗಿ ಫೋಟೋ ವಿಡಿಯೋ ಮಾಡ್ಕೋ, ಇಂತ ಆಪರ್ಚುನಿಟಿ ಅವಾಗ ನಮಗ್ ಸಿಕ್ಕೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಆಯ್ತು ಅಂತ ಶ್ರುತಿ ಮನೋಜನ್ ಫೋಟೋ ಮತ್ತೆ ವಿಡಿಯೋನ ತಗೋತಿರ್ತಾಳೆ. ಏಯ್ ಏನ ನೀನು ಇನ್ನು ಚಿಕ್ಕ ಹುಡುಗನ್ ತರ ಈ ರೀತಿ ಮಂಡಿ ಊರ್ ಕುತ್ಕೊಂಡಿದ್ಯಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಮ್ಮನ್ ಮೇಲೆ ಕಿರ್ಚಾಡಿದಿಕ್ಕೆ ನನ್ಗಿದೆ ಪನಿಷ್ಮೆಂಟ್ ಅಂದ್ರೆ ನಾನ್ ಇದನ್ನ ತಗೊಳೋದಿಕ್ಕೆ ರೆಡಿ ಇದೀನಪ್ಪ, ಬೆಳಗ್ಗೆವರೆಗೂ ನಾನ್ ಇದೇ ರೀತಿನೇ ಇರ್ತೀನಿ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಶಾಂತಿ ಅಳ್ತಾ ಮನೋಜನ ಹತ್ರ ಬಂದು ಮನೋಜ ಬೇಡಪ್ಪ ಎದ್ದೇಳಪ್ಪ ಅಂತ ಸಮಾಧಾನ ಮಾಡಿ ನಾನ್ ಅಳೋದಿಲ್ಲ ನೀನ್ ಎದ್ದೇಳು ಅಂತ ಹೇಳಿ ಮನೋಜನ ಎದ್ದೇಳಿಸ್ತಾಳೆ. ಸರಿ ಒಂದ್ಸಲಿ ನಗಮ್ಮ ಅಂತ ಮನೋಜ ಹೇಳಿದಾಗ ಸರಿ ಅಂತ ಶಾಂತಿ ತನ್ ಕಣ್ಣು ಒರೆಸ್ಕೊಂಡು ನಗ್ತಾಳೆ. ಅಬ್ಬಾ ಇದಕ್ಕಿಂತ ನೀನು ಅಳ್ತಾ ಇದ್ರೇನೆ ಎಷ್ಟೋ ಚೆನ್ನಾಗಿತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದನ್ನ ಕೇಳಿ ಶ್ರುತಿ ರವಿ ಮೀನಾ ಮತ್ತೆ ಸೂರ್ಯ ನಗ್ತಿರ್ತಾರೆ. ಅಮ್ಮ ಸಾರಿ ಅಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ ಆಯ್ತು ಕಣೋ ನಿನ್ಗೇನು ಕಾಲ್ ನೋವಾಗಿಲ್ಲ ತಾನೆ, ಆರಾಮಿದ್ಯಾ ತಾನೆ ಅಂತ ಶಾಂತಿ ಕೇಳ್ತಿರ್ತಾಳೆ. ಅಮ್ಮ ನನ್ಗೇನು ಆಗಿಲ್ಲ, ನಿನ್ಗೆ ನನ್ ಮೇಲೆ ನಿಜವಾಗ್ಲೂ ಕೋಪ ಇಲ್ಲ ತಾನೆ ಅಂತ ಮನೋಜ ಕೇಳ್ದಾಗ ಇಲ್ಲ ಕಣೋ ನಾನ್ ಯಾಕೋ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ, ನೀನು ಆ ರೀತಿ ಹೇಳ್ದಲ್ಲ ಅದಕ್ಕೆ ನನ್ ಮನ್ಸು ತಡಿಲಿಲ್ಲ ಕಣೋ ಅಷ್ಟೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಸಾರಿಮ್ಮ ಇನ್ಮೇಲೆ ಆ ರೀತಿ ಹೇಳೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಸರಿ ನೀನು ಯಾವತ್ತಿದ್ರು ನನ್ ಮಗ ಕಣೋ, ಅದನ್ನ ಯಾರಿಂದನೂ ಬದಲಾಯಿಸೋದಕ್ಕಾಗೋದಿಲ್ಲ, ಸರಿ ನಿನ್ಗೇನ್ ಕೆಲ್ಸ ಇದೆಯೋ ಹೋಗ್ ನೋಡ್ಕೋ ಹೋಗು ಅಂತ ಶಾಂತಿ ಮನೋಜನ್ನ ರೂಮ್ ಒಳಗಡೆ ಕಳಿಸ್ತಾಳೆ. ಹಾಗೆ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಿರ್ತಾಳೆ ಶಾಂತಿ. ರೋಹಿಣಿ ಮತ್ತೆ ಶಾಂತಿ ಅಲ್ಲಿಂದ ಹೊರಟೋಗ್ತಾರೆ. ಛೇ ಸೀರಿಯಸ್ ಆಗಿ ಏನಾದ್ರೂ ಆಗುತ್ತೆ ಅಂತ ಅನ್ಕೊಂಡ್ರೆ ಏನು ಆಗ್ಲಿಲ್ಲ, ತಕ್ಷಣಕ್ ಮುಗ್ದೋಯ್ತು ಅಂತ ಶ್ರುತಿ ಹೇಳ್ಬೇಕಾದ್ರೆ ಏ ನಿಂದೊಳೆ ಬಾರೆ ಸುಮ್ನೆ ಅಂತ ರವಿ ಶ್ರುತಿನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಲೇ ಮೀನಾ ಇಲ್ಲಿ ಏನೋ ಬೇರೆ ರೀತಿ ನಡೀತಾ ಇದೆ ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ. ಸಕ್ಕರೆಗೂ ಈ ಪೌಡ್ರಿಗೂ ಸೈಲೆಂಟ್ ವಾರ್ ನಡೀತಾ ಇದೆ ಕಣೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಅದಿವಾಗ ಮುಗೀತು ತಾನೆ ಬನ್ನಿ ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ ಸೂರ್ಯ ಇದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಛೇ ಬರ್ತಾ ಬರ್ತಾ ಅಮ್ಮ ಚಿಕ್ಕ ವಿಷಯಕ್ಕೂ ಡ್ರಾಮಾ ಮಾಡ್ತಾ ಇದಾರೆ, ಯಾಕೆ ಅಂತ ಗೊತ್ತಿಲ್ಲ, ಬರ್ತಾ ತುಂಬಾನೇ ಜಾಸ್ತಿ ಆಗ್ತಿದೆ ಡ್ರಾಮಾ, ಛೇ ಅಂತ ಅನ್ಕೊಂಡು ಮನೋಜ ರೂಮ್ ಇಂದ ಆಚೆಗೆ ಹೋಗ್ತಾನೆ. ನಾನ್ ಕಟ್ಟಿರೋ ತಾಯ್ತಾ ಕೆಲ್ಸ ಮಾಡ್ತಾ ಇದೆ ಅನ್ಸುತ್ತೆ ಅಂತ ಅನ್ಕೊಂಡು ರೋಹಿಣಿ ಮನ್ಸಲ್ಲೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ಶಾಂತಿ ಕಸ್ತೂರಿ ಮನೆಗ್ ಬಂದು ಕಾಫಿ ಕುಡಿತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ವಿಶಾಲಾಕ್ಷಿ ಬರ್ತಾಳೆ. ಏನ್ ಮಾಸ್ಟರ್ ಯಾರು ಇಲ್ಲ ಹುಡುಗರುಗಳು, ಇವತ್ತೇನು ರಜಾನಾ? ಹೌದು ಮಾಸ್ಟರ್, ವಿಷಯ ಗೊತ್ತಾಯ್ತಾ ನಿಮ್ಗೆ? ನಿಮ್ ಮಗ ನಮ್ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ಬಂದು ನಾಟಕ ಮಾಡಿ ಆ ದುಡ್ಡನ್ನೆಲ್ಲ ದೋಚ್ಕೊಂಡ್ ಹೊರಟೋದ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಏನು ಸೂರ್ಯ ಎಲ್ಲಾ ದುಡ್ಡನ್ನು ಎತ್ಕೊಂಡೋದ್ನಾ, ಅವನ್ ದುಡ್ಡನ್ ಮಾತ್ರ ತಗೊಂಡೋದ ಅಂತ ಹೇಳಿ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಹೌದು ಆ ದುಡ್ಡು ಹೋಯ್ತು ಅಂತ ವಿಶಾಲಾಕ್ಷಿ ಹೇಳಿದಾಗ ಹೌದು ನೀವೇ ಅಲ್ವಾ ಅವಳ ದುಡ್ಡನ್ನ ಕಳುವಾಗೋ ರೀತಿ ಮಾಡಿದ್ದು, ಗಂಡ ಹೆಂಡತಿ ದುಡ್ಡು ಹೋಯ್ತು ಅಂತಂದ್ರೆ ಸುಮ್ನೆ ಇರ್ತಾನ, ಅದಕ್ಕೆ ಅವನು ನಿಮ್ಮನೆಗೆ ಬಂದು ಆ ದುಡ್ಡನ್ನ ಎತ್ಕೊಂಡೋಗಿರೋದು, ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಶಾಂತಿ ಕೇಳಿದಾಗ ಏನ್ ಮಾಸ್ಟರ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನೀವು ನನಗೆ ಎದುರು ನಿಲ್ತಾ ಇದೀರಲ್ಲ ಅಂತ ವಿಶಾಲಾಕ್ಷಿ ಆಶ್ಚರ್ಯದಿಂದ ಕೇಳ್ತಾಳೆ. ಅಯ್ಯೋ ನಾನ್ ಯಾಕೆ ನಿಮಗ್ ಸಪೋರ್ಟ್ ಮಾಡ್ಬೇಕು, ನೀವ್ ಮಾಡಿರೋದೇ ತಪ್ಪು ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಒಂದು ಸೆಕೆಂಡ್ ವಿಶಾಲಾಕ್ಷಿಗೆ ಶಾಕ್ ಆಗತ್ತೆ. ಏನ್ ಮಾಸ್ಟರ್ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ, ನೀವ್ ಹೇಳಿದ್ಮೇಲೆ ಅಲ್ವಾ ನಾನ್ ಈ ರೀತಿ ಮಾಡಿದ್ದು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಅಯ್ಯಯ್ಯೋ ನಾನೇನಮ್ಮ ಹೇಳ್ದೆ ನಿನ್ಗೆ, ಆ ಆರ್ಡರ್ ಒಳಗೆ ಸಿಗಬಾರ್ದು ಅಂತ ಹೇಳಿದ್ದಷ್ಟೇನೆ, ನಾನೇನು ಮೀನಿನ ಹತ್ರದಿಂದ ದುಡ್ಡನ್ನ ಕಿತ್ಕೊಂಡೋಗಿ ಅಂತ ಹೇಳಿದ್ನ, ಅವಳನ್ನ ತಳ್ಳಿ ಕೈ ಹೊಡ್ದಾಕಿ ಅಂತಾನು ಹೇಳಿಲ್ಲ ಅಲ್ಲ, ಎಲ್ಲ ಮಾಡ್ಬಿಟ್ಟು ಇವಾಗ ಸೂರ್ಯ ಬಂದು ದುಡ್ಡನ್ನ ಎತ್ಕೊಂಡೋದ ಅಂತಂದ್ರೆ ಏನ್ ಅರ್ಥ, ಅವನ್ ದುಡ್ಡನ್ನ ನೀವ್ ಎತ್ಕೊಂಡೋದ್ರೆ ಅವ್ನ್ ಎತ್ಕೊಳ್ದೆ ಹಂಗೆ ಇರ್ಬೇಕಿತ್ತ ಅಂತ ಶಾಂತಿ ಕೋಪದಿಂದ ಹೇಳ್ತಾಳೆ. ಏನ್ ಮಾಸ್ಟರ್ ನೀವು, ಮೀನಾ ನಿಮ್ಗಿಷ್ಟ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು, ಅವಳು ಡೆಕೋರೇಷನ್ ಮಾಡ್ಬಾರ್ದು ಅಂತ ತಾನೇ ನೀವು ಅನ್ಕೊಂಡಿದ್ದು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ಅದು ಬೇರೆ, ಆದ್ರೆ ಅದಕ್ಕೆ ಅಂತ ನೀವು ಅವಳ ತಲೆಗೆ ಕೈಗೆಲ್ಲ ಏಟಾಗೋ ರೀತಿನ ಮಾಡ್ತೀರಾ, ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದ್ರೆ ಯಾರ ಉತ್ತರ ಕೊಡ್ಬೇಕಾಗಿತ್ತು ನೋಡಿ, ನಿಮ್ ತರ ಈ ರೌಡಿಸಮ್ನೆಲ್ಲ ನಾನಿಂದ ನೋಡ್ಕೊಂಡಿರೋದಕ್ಕಾಗೋದಿಲ್ಲ, ಸಾಕು ಇನ್ಮೇಲೆ ನೀವು ಇಲ್ಲಿಗೆ ಡ್ಯಾನ್ಸ್ ಕಲ್ತ್ಕೊಳ್ಳೋದಕ್ ಬರ್ಬೇಡಿ ಅಂತ ಶಾಂತಿ ವಿಶಾಲಾಕ್ಷಿಗೆ ಹೇಳಿದಾಗ ಅದನ್ನ ಕೇಳಿ ಕಸ್ತೂರಿ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಏನ್ ಮಾಸ್ಟರ್ ಇದು, ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ನಾನು ನಿಮ್ಮ ಹತ್ರ ಕಲ್ತ್ಕೊಂಡು ಪ್ರೋಗ್ರಾಮ್ ಕೊಡ್ಬೇಕು ಅಂತಿದ್ದೆ ಅಂತ ವಿಶಾಲಾಕ್ಷಿ ಹೇಳಿದಾಗ ಏನ್ ವಿಶಾಲಾಕ್ಷಿ ತಮಾಷೆ ಮಾಡ್ತಿದ್ದೀರಾ, ಡ್ಯಾನ್ಸ್ ಅಂದ್ರೇನು ಹುಡುಗಾಟ ಅನ್ಕೊಂಡಿದೀರಾ, ಇನ್ನು ಬಂದು ನೀವು 3 ತಿಂಗಳು ಆಗಿಲ್ಲ ಆಗ್ಲೇ
ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅನ್ಕೊಂಡಿದೀರಾ? ಈ ತರ ಎಲ್ಲ ಅರ್ಜೆಂಟ್ ಮಾಡೋರ್ಗೆಲ್ಲ ನಾನ್ ಕಲ್ಸ್ಕೊಡೋದಕ್ ಆಗೋದಿಲ್ಲ. ನೋಡಿ ವಿಶಾಲಾಕ್ಷಿ, ಈಗ್ಲೇ ಹೇಳ್ತಾ ಇದೀನಿ, ನಾಳೆಯಿಂದ ಅಲ್ಲ ಇವಾಗಿಂದಾನೆ ನೀವು ಇಲ್ಲಿ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವ್ ಇಲ್ಲಿಂದ ಹೊರಡಿ ಅಂತ ಶಾಂತಿ ಹೇಳ್ತಾಳೆ. ಮಾಸ್ಟರ್, ಯಾಕ್ ಮಾಸ್ಟರ್ ಈ ರೀತಿ ದಿಢೀರ್ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ನನ್ ಗಂಡಿಂಗೆ ನಿಮ್ ಜೊತೆ ಇರೋದು ಇಷ್ಟ ಇಲ್ಲ. ನೀವ್ ನನ್ ಜೊತೆ ಇದ್ದು ಆ ಮೀನಿನ ಮೇಲೆ ಗಾಡಿ ಹತ್ಸೋ ಪ್ರಯತ್ನ ಮಾಡಿದೀರಾ, ಅವಳ ಹತ್ರ ದುಡ್ಡನ್ನ ಕಿತ್ಕೊಂಡಿದೀರಾ. ಇದನ್ನೆಲ್ಲ ಮಾಡಿರೋದು ನೀವೇ ಅಂತ ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗಿದೆ. ನಮ್ ಯಜಮಾನ್ರು ನನ್ಗೆ ಬೈತಾ ಇದಾರೆ, ಇಂಥವ್ರ ಜೊತೆ ಸಹವಾಸ ಮಾಡ್ಬೇಡ ಅಂತ. ಇದಕ್ಕೂ ಮೇಲೆ ನಾನ್ ನಿಮ್ ಜೊತೆ ಸಹವಾಸ ಇಟ್ಕೊಂಡ್ರೆ ನಮ್ ಮನೇಲಿ ನನ್ನನ್ನ ಏನಂತ ಅನ್ಕೋತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಶಾಂತಿ ಇವಾಗ್ಲಾದ್ರೂ ಈ ಹೆಂಗ್ಸ್ಗೆ ಸರಿಯಾಗಿ ಹೇಳ್ತಿದ್ದಾಳೆ ಅಂತ ಕಸ್ತೂರಿ ಅವರು ಮನ್ಸಲ್ಲೇ ಅನ್ಕೊಳ್ತಿರ್ತಾರೆ. ಏನ್ ಮಾಸ್ಟರ್ ಈ ರೀತಿ ಹೇಳ್ತಿದೀರಾ? ನಿಮ್ ಹತ್ರ ಕಲ್ತ್ಕೊಂಡು ನಾನ್ ಇಂತೆಂತ ಪ್ರೋಗ್ರಾಮ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಏನೋ ಪ್ರೋಗ್ರಾಮ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದು ಕಸ್ತೂರಿ ಅವ್ರೆ, ನಾನು ಮಾಸ್ಟರ್ ಹತ್ರ ಕಲ್ತ್ಕೊಂಡು ಚೆನ್ನಾಗಿ ಪ್ರೋಗ್ರಾಮ್ ಕೊಡೋಣ ಅನ್ಕೊಂಡ್ರೆ ಮಾಸ್ಟರ್ ನೋಡಿದ್ರೆ ಬರ್ಬೇಡಿ ಅಂತ ಹೇಳ್ತಾ ಇದಾರೆ ಅಂತ ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ನೋಡ್ ವಿಶಾಲಾಕ್ಷಿ, ನಿಮ್ಗೆ ಕಲ್ಸ್ಕೊಡೋದಕ್ಕೆ ನನ್ಗಿಷ್ಟ ಇಲ್ಲ, ಇಲ್ಲಿಂದ ಹೊರಡಿ ಅಂತ ಕಡ್ಡಿ 2 ತುಂಡಾದಂಗೆ ಶಾಂತಿ ಹೇಳ್ತಾಳೆ. ಮಾಸ್ಟರ್ ಸ್ವಲ್ಪ ಯೋಚನೆ ಮಾಡಿ ಅಂತ ವಿಶಾಲಾಕ್ಷಿ ಹೇಳಿದಾಗ, ನೋಡು ಯೋಚನೆ ಮಾಡೋದಕ್ಕೆಲ್ಲ ಆಗೋದಿಲ್ಲ. ನೀನಾ ನನ್ಗಿಷ್ಟ ಇಲ್ದಿರೋ ಸೊಸೆ ಇರ್ಬೋದು, ಆದ್ರೆ ನೀನು ಎಲ್ಲೇ ಮೀರಿ ಹೋಗಿದ್ದೀರಾ. ಇನ್ಮೇಲೆ ಅವಳ ಬಿಸ್ನೆಸ್ ಎಲ್ಲ ಹಾಳ್ ಮಾಡೋದನ್ನೆಲ್ಲ ಇಟ್ಕೋಬೇಡಿ, ಅವಳಿಗೆ ನೀವ್ ಯಾವ ತೊಂದ್ರೆನೂ ಕೊಡಬೇಡಿ, ಅದ್ ನಿಮ್ಗೆ ಒಳ್ಳೇದು ಅಲ್ಲ. ಸೂರ್ಯ ಆಮೇಲೆ ನಿನ್ನ ಸುಮ್ನೆ ಬಿಡೋದಿಲ್ಲ, ಮೊದ್ಲು ಇಲ್ಲಿಂದ ಹೊರಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಮಾಸ್ಟರ್, ಎಷ್ಟೇ ಆದ್ರೂ ನೀವ್ ಒಂದೇ ಫ್ಯಾಮಿಲಿ ಅಲ್ವಾ, ಅರ್ಥ ಆಗತ್ತೆ, ಯಾರನ್ನ ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಬರ್ತೀನಿ ಮಾಸ್ಟರ್ ಅಂತ ಹೇಳಿ ವಿಶಾಲಾಕ್ಷಿ ಅಲ್ಲಿಂದ ಹೊರಡ್ತಾಳೆ. ಯಾರನ್ನ ನಂಬೇಕು ನಂಬಾರ್ದು ಅಂತ ಇವಳು ಹೇಳ್ಕೊಡ್ತಾ ಇದ್ದಾಳೆ ನನ್ಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಕಸ್ತೂರಿ ಅವರು ಶಾಂತಿನೇ ನೋಡ್ತಿರ್ತಾರೆ. ಏ ಕಸ್ತೂರಿ, ನಿನಗೇನೆ ಆಯ್ತು, ಗರ ಬಡ್ದೋಳ್ತರ ನಿಂತಿದ್ಯಾ ಅಂತ ಶಾಂತಿ ಕೇಳಿದಾಗ, ಇಲ್ಲ ಕಣೆ ಶಾಂತಿ, ದಿಢೀರಂತ ಮೀನಿಂಗೆ ಈ ರೀತಿ ಸಪೋರ್ಟ್ ಮಾಡ್ದಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ಕಣೆ. ಇದೇ ತರ ಪಾಪ ಮೀನಿಂಗೆ ಸಪೋರ್ಟ್ ಮಾಡ್ತೀರೆ. ಹೌದು, ಏನಿದು ದಿಢೀರಂತ ಮೀನಿನ ಪಕ್ಕ ಒಳ್ಳೆಯವಳಾಗ್ಬಿಟ್ಟಿದ್ಯಾ ನೀನು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಹೌದೌದು, ಪ್ರೀತಿ ಉಕ್ಕಿ ಹರಿತಾ ಇದೆ, ಹೋಗೆ, ಅವಳು ಯಾವತ್ತಿದ್ರು ನನ್ಗೆ ಇಷ್ಟ ಇಲ್ದಿರೋಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಮತ್ ಯಾಕೆ ಮೀನಿಂಗೆ ಸಪೋರ್ಟ್ ಮಾಡ್ಕೊಂಡು ವಿಶಾಲಾಕ್ಷಿನ ಇಲ್ಲಿಂದ ಕಳಿಸ್ಬಿಟ್ಟೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ನಮ್ಮ ಯಜಮಾನ್ರು ಹೇಳ್ತಿದ್ರು ಕಣೆ, ಯಾರ್ ಕೆಲ್ಸನ ಹಾಳ್ ಮಾಡ್ಬೇಕು ಅಂತ ನಿಂತ್ಕೊಂಡಿರ್ತಾರೋ ಅವ್ರ ಎದುರಾಳಿಗಳನ್ನ ಎದುರಿಸೋದಿಕ್ಕೆ ಆ ದೇವ್ರು ಅವ್ರ ಜೊತೆನೇ ಇರ್ತಾರಂತೆ, ಅಷ್ಟ್ರ ಮಟ್ಟಿಗೆ ಅವ್ರು ದೊಡ್ಡ ವ್ಯಕ್ತಿಗಳಾಗಿ ಬೆಳಿತಾರಂತೆ ಅಂತ ಶಾಂತಿ ಹೇಳಿದಾಗ, ಸರಿ ಕಣೆ, ಅದಕ್ಕೇನೆ ಇವಾಗ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅದಕ್ಕೆ ಅಂದ್ರೆ ಈಗ ಆ ಹೂ ಕೊಟ್ಟವಳಿಗೆ ಎದುರಾಳಿಗಳು ಜಾಸ್ತಿ ಆದ್ರೆ ಅವಳು ಇನ್ನು ಬೆಳೀತಾ ಹೋಗ್ತಾಳ ಕಣೆ, ಅದಕ್ಕೆ ಅವಳಿಗೆ ಯಾರೇನೋ ಆಪೋಸಿಟ್ ಇರಬಾರ್ದು ಅಂತ ಇವಳನ್ನ ಓಡಿಸಿದ್ದು. ಆ ಮೀನಾ ಯಾವ್ದೇ ಕಾರಣಕ್ಕೂ ದೊಡ್ಡ ಮನುಷ್ಯಲಾಗಿ ಬೆಳಿಬಾರ್ದು, ಅವಳು ಬೆಳೆಯೋದಕ್ಕೂ ನಾನ್ ಬಿಡೋದಿಲ್ಲ. ಯಾರಾದ್ರೂ ಎದುರಾಳಿಗಳಿದ್ರೆ ತಾನೇ ಅವಳು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದು, ಯಾರು ಎದುರಾಳಿ ಇಲ್ಲ ಅಂದ್ರೆ ಅದಕ್ಕೆ ಇವಳನ್ನ ಕಟ್ ಮಾಡಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಇವಳು ಯಾವತ್ತಿಗೂ ಬದ್ಲಾಗೋದಿಲ್ಲ ಅಂತ ಕಸ್ತೂರಿ ಅವರು ಮನ್ಸಲ್ಲೇ ಅನ್ಕೊಂಡು, ಕಾಫಿ ತರ್ತೀನಿರೆ ಅಂತ ಒಳಗಡೆ ಹೋಗ್ತಾರೆ. ಶಾಂತಿ ಇದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಕಾಗೆ ಸುಬ್ಬ ಜೈಲಿನಿಂದ ರಿಲೀಸ್ ಆಗಿ ತನ್ನ ಆಫೀಸ್ಗೆ ಬರ್ತಾನೆ. ಆಗ ಅವನ್ ಹುಡುಗರುಗಳು ಹೂವಿನ ಹಾರ ತಗೊಂಡ್ ಬಂದು ಕಾಗೆ ಸುಬ್ಬನ್ಗ್ ಹಾಕಿ ಜೈಕಾರ ಹಾಕ್ತಿರ್ತಾರೆ. ಏಯ್ ಸುಮ್ನೆ ಇರೋ, ನಾನೇನು MLA ಎಲೆಕ್ಷನ್ ನ ಗೆದ್ದು ಬಂದಿದೀನ, ಆಚೆಗ್ ಬಂದಲ್ಲ ಅಷ್ಟು ಸಾಕು ನಮ್ಗೆ. ಅದು ಅಲ್ದೆ ಇವಾಗ ಜೈಲ್ಗೆ ಹೋಗ್ ಬಂದ್ರೆ ಒಂದ್ ರೀತಿ ದೊಡ್ಡ ಮನುಷ್ಯ ಅನ್ನೋ ರೀತಿ ಗೌರವ ಕೊಡ್ತಾರೆ ಅಂತ ಅವನ್ ಚೇಲಗಳು ಕಾಗೆ ಸುಬ್ಬನ್ ಹತ್ರ ಹೇಳ್ತಿರ್ತಾರೆ. ಏಯ್ ನೀನು ಇರ್ವಾರ ಉರ್ಸ್ಬೇಡ ಕಣ, ನನ್ಗೀಗ್ಲೇ ಕೋಪ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಕಾಗೆ ಸುಬ್ಬ ತನ್ ಚೇರ್ ಮೇಲೆ ಕುತ್ಕೋತಾನೆ. ಅವ್ರಗಳ ಜೊತೆಯಲ್ಲಿ ದಿನೇಶನು ಇರ್ತಾನೆ. ಏನಾಯ್ತು ಸುಬ್ಬ, ಯಾಕೆ ರೀತಿ ಟೆನ್ಷನ್ ಅಲ್ಲಿದ್ಯಾ ಅಂತ ದಿನೇಶ ಕೇಳಿದಾಗ, ಆ ಸೂರ್ಯ ನನ್ನನ್ನ ಜೈಲ್ ಒಳಗಡೆ ಹಾಕ್ದ, ಆ ಮಂಜ ಎಕ್ಸಾಮು ಬರ್ದ್ಬಿಟ್ಟ, ನಾನ್ ಅನ್ಕೊಂಡಿದ್ದು ಯಾವ್ದು ಆಗ್ಲಿಲ್ಲ ಅಂತ ಕಾಗೆ ಸುಬ್ಬ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ನೋಡು ಸುಬ್ಬ ಟೆನ್ಷನ್ ಮಾಡ್ಕೋಬೇಡ, ಟೈಮ್ ಬರ್ಲಿ, ಆ ಸೂರ್ಯನ್ಗೆ ಒಂದ್ ಗತಿ ಕಾಣ್ಸೋಣ ಅಂತ ದಿನೇಶ ಹೇಳ್ತಿರ್ತಾನೆ. ಟೈಮ್ ಬರೋವರೆಗೂ ಕಾಯ್ಬಾರ್ದು, ಯಾವಾಗ್ಲೂ ಯಾವಾಗ ಲೆಕ್ಕ ಇರುತ್ತೋ ಅದನ್ನ ಅವಾಗವಾಗ್ಲೇ ತೀರ್ಸ್ಬಿಡ್ಬೇಕು. ಆ ಸೂರ್ಯ ತನ್ ಕೈ ಚೊಳಕನ ತೋರಿಸ್ದಲ್ವಾ, ಅದೇ ರೀತಿ ನನ್ನಿಂದ ಏನ್ ಮಾಡಕ್ಕಾಗತ್ತೆ ಅಂತ ನಾನು ತೋರ್ಸ್ಬೇಕ್ ತಾನೆ ಅಂತ ಕಾಗೆ ಸುಬ್ಬ ಹೇಳಿದಾಗ, ಹೌದು ಅಣ್ಣ, ನೀನ್ ಹೇಳು ಅಷ್ಟೇ, ಏನ್ ಮಾಡ್ಬೇಕು ಅಂತ ನಾವ್ ಅದನ್ನೇ ಮಾಡ್ತೀವಿ ಅಂತ ಕಾಗೆ ಸುಬ್ಬನ್ ಚೇಲಗಳು ಹೇಳ್ತಿರ್ತಾರೆ. ಅಣ್ಣ ಅವನ ಎತ್ತಾಕೊಂಡ್ ಬಂದು ಇಲ್ಲಿ ಚೆನ್ನಾಗ್ ಹೊಡಿಲ ಅಣ್ಣ ಅಂತ ಇನ್ನೊಬ್ಬ ಚೇಲ ಹೇಳ್ಬೇಕಾದ್ರೆ, ಬಾರೋ ಇಲ್ಲಿ ಅಂತ ಕಾಗೆ ಸುಬ್ಬ ಅವನನ್ನ ಹತ್ರಕ್ ಕರ್ದು ಅವನ್ ಕಪಾಳಕ್ಕೆ ಒಂದೇಟ್ ಹೊಡಿತಾನೆ. ಯಾಕಣ್ಣ ಅಂತ ಅವನ್ ಚೇಲ ಕೇಳ್ಬೇಕಾದ್ರೆ, ಲೇ
ನಮ್ ಜಾಗಕ್ಕೆ ಬಂದು ಅಷ್ಟ್ ಜನಕ್ಕೂ ಹೊಡೆದು ನಮ್ಮನ್ನೆಲ್ಲ ಪೊಲೀಸ್ ಅವ್ರಿಗೆ ಹಿಡ್ಕೊಟ್ಟಿದಾನೆ. ಅವನ್ನ ಎತ್ತಾಕೊಂಡ್ ಬಂದು ನೀನ್ ಹೊಡಿತ್ಯಾ? ಇದಕ್ಕೂ ಮೇಲೆ ಅವನ ಹತ್ರ ಹೊಡೆದಾಡೋದ್ರಲ್ಲಿ ಏನ್ ಪ್ರಯೋಜನನೂ ಇಲ್ಲ. ಅವನನ್ನ ನಮ್ ಬುದ್ಧಿ ಉಪಯೋಗಿಸ್ಕೊಂಡು ಯಾವ್ದ್ರಲ್ಲಾದ್ರೂ ಸಿಕ್ಕಾಕಿಸ್ಬೇಕು ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ, ಅಣ್ಣ 2 ವರ್ಷಕ್ಕೂ ಮುಂಚೆ ನಮ್ಮನ್ನ ಎದುರಾಕೊಂಡಿದ್ದವನ್ನ ಏನ್ ಮಾಡಿದ್ವಿ ಅಂತ ಗೊತ್ತಿದೆ ತಾನೇ ನಿನ್ಗೂನು? ಕಾರಲ್ಲಿ ಕದ್ದಿರೋ ಶಿಲೆನ ಇಟ್ಟು ಅವನೇನು ಇದನ್ನೆಲ್ಲ ಎತ್ಕೊಂಡೋಗಿ ಕಳ್ಸಾಗ್ನೆ ಮಾಡ್ತಿದ್ದಾನೆ ಅಂತ ಹೇಳಿ ಅವನನ್ನ ಸಿಕ್ಕಾಕ್ಸದ್ವಲ್ಲ, ಅದೇ ರೀತಿ ಇವನ್ಗೂ ಏನಾದ್ರೂ ಆರೋಪ ಮಾಡೋಳ್ವಾ ಅಂತ ಅವನ್ ಚೇಲ ಹೇಳ್ಬೇಕಾದ್ರೆ ಕಾಗೆ ಸುಬ್ಬ ಅವನ ಹತ್ರ ಹೋಗಿ, ಅವನ್ಗೆ ಇದೆಲ್ಲ ಸಾಕಾಗೋದಿಲ್ಲ ಕಣೋ, ಇವನ್ಗೆ ಬೇರೆ ರೀತಿ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಕಾಗೆ ಸುಬ್ಬ ಯೋಚನೆ ಮಾಡ್ಬೇಕಾದ್ರೆ, ಸುಬ್ಬ ಅವನ್ ಕಾರಲ್ಲಿ ಡ್ರಗ್ಸ್ ಏನಾದ್ರೂ ಇಟ್ಬಿಡಲ್ವಾ ಅಂತ ದಿನೇಶ ಹೇಳ್ತಾನೆ. ಏನೋ ನಾನ್ ಮತ್ತೆ ಜೈಲ್ಗೆ ಹೋಗೋದಕ್ಕೆ ಐಡಿಯಾ ಕೊಡ್ತಾ ಇದ್ಯಾ? ಅಕಸ್ಮಾತ್ ನಾವೇನಾದ್ರೂ ಹಂಗ್ ಇಟ್ವಿ ಅಂತಂದ್ರೆ ನಮ್ ಕಾರಲ್ಲಿ ಯಾರೋ ಬಂದಿದ್ರು, ಅವ್ರು ಇಟ್ಬಿಟ್ಟು ಹೊಟ್ಟೋದ್ರು ಅಂತ ಹೇಳ್ತಾನೆ. ಬೇಕಾದ್ರೆ ಇದಕ್ಕೂ ಮುಂಚೆ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ಅವ್ನ್ ನೋವಾಗ್ಬೇಕು, ಆ ರೀತಿ ಏನಾದ್ರೂ ಮಾಡ್ಬೇಕು ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ, ಹಾಗಾದ್ರೆ ಸುಬ್ಬ ಏನ್ ಮಾಡೋದು ಅಂತ ದಿನೇಶನು ಯೋಚನೆ ಮಾಡ್ತಿರ್ತಾನೆ. ನಾನಿವಾಗ ಬಂದಾಯ್ತಲ್ಲ, ಇನ್ಮೇಲೆ ಅವನು ನೆಮ್ಮದಿಯಾಗಿ ಅವನ್ ಕೆಲ್ಸನ ಮಾಡಕ್ ಆಗ್ಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಅನ್ಕೊಂಡು ಕಾಗೆ ಸುಬ್ಬ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.